ಎದ್ದುಣ್ಬಾರೆ ಉಣ್ಬಾ. ಹಂಗೇನೆ ಕುಂತ್ಕೊಂಡ್ರೆ ದಿನ ಅಂತ ಹೇಳ್ಬಿಟ್ಟು ಹಿಂಗೇನೆ ಕುಂತ್ಕತಿಯಾ? ಮುಚ್ಕೊಂಡು ಎದ್ದು ಬಂದು ಉಣ್ಬಾ. ಕುಣ್ಕೊಂಡು ಮದುವೆ ಮಾಡ್ಕೊಂಡು ಇದ್ಯೋಳು ಈಗ ನೋಡ್ರಿ ಸಪ್ಪ ಕುಂತ್ಕೊಂಡವಳಿ. ಎದ್ಬಾ ಸುಮ್ಕೇನೆ ಉಣ್ಬಾ. ಉಂಡಿದಂಗೆ ಹಿಂಗೆ ಕುಂತ್ಕೊಂಡ್ರೆ ಹೆಂಗೆ ದಿನ ಅಂತ ಹೇಳ್ಬಿಟ್ಟು ಹಿಂಗೇನೆ ಕುಂತ್ಕತಿಯಾ? ಅಯ್ಯೋ ನಿನ್ ಗಂಡ ಹೆಂಗಾರ ಮಾಡ್ಕೊಂಡು ಆಳ್ ಬಿದ್ದೋಗ್ಲಿ, ನಾವಿಲ್ವೇ? ನಾವು ಗೊಟ್ಟಿಗಿರೋ ಗಂಟ ನಾವು ನೋಡ್ಕತೀವಿ. ಬಾ ಎದ್ಬಾ. ಸುಮ್ಮನೆ ಸಪ್ಪು ಹಿಂಗೆ ಕುಂತ್ಕೊಬಿಟ್ರೆ ಯಮ್ಮುಂದ ಆಗಿರೋ ತೊಂದ್ರೆ ಎಲ್ಲ ಇದಾಯ್ತದೆ ಅನ್ಕೊಬಿಟ್ಟವಳಿ. ಎದ್ಬಾರೆ. ನೀ ಸುಮ್ಮನೋಗಮ್ಮ ಸುಮ್ಕೇನಿಯ. ನಾನು ಹೆಂಗೋ ನಾನೆಲ್ಲ ಸರ್ ಮಾಡ್ಕತ್ತಿದ್ದೆ, ನೀನೇನಿಯ ಬಂದ್ಬಿಟ್ಟು ಎಳ್ಕ ಬಂದಿದ್ದು ಮನೆಗೆ. ನಾನು ಅಲ್ಲೇನಿಯ ಇದ್ಬಿಟ್ಟು ಹೆಂಗನ್ವೇ ಸರ್ ಮಾಡ್ಕತ್ತಿದ್ದೆ ಅತ್ತಾಗ ನಾನು. ನೀನೇನಿಯ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡತ್ತಾಗ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟಿದ್ದು ನೀನು. ಬುಡತ್ತಾಗೆ ಸುಮ್ಕೇನಿಯ. ನನಗೆ ಯಾಕೆ ತಾಳ್ತಿಂದೀಯ ನೀನು? ನಾನು ಹೆಂಗೋ ನೋಡ್ಕೊತೀನಿ ಅಲ್ಲಿ. ನನಗಲ್ಲಿ ಮಂತಾಗ ಏನಾಗೈತೆ ಅಂತ ಟೆನ್ಷನ್ ಆಯ್ತಿದ್ರೆ ನಮ್ಮ ಅಮ್ಮಂಗೆ ತಿನ್ನೋ ಟೆನ್ಷನ್ನು. ಸುಮ್ಮನೆ ಹೋಗು ನೀನು. ನನಗೆ ಹೊಟ್ಟಸ್ದಾಗ ಬಂದು ನಾನು ತಿನ್ಕೋತೀನಿ. ನೀನು ಸುಮ್ಮನೆ ಇದು ಮಾಡಬೇಡ ನೀನು. ಅಯ್ಯೋ ಮನಿಯಾಳಿ, ಏನೋ ಮಗಳು ಉಪವಾಸ ಅವಳೆಲ್ಲ ತಿನ್ಬಾರೆ ಅಂತ ಹೇಳಿದ್ರೆ ದೌಲತ್ ಮಾಡ್ಕೊಂಡು ಕುಂತಿರೋದು ನೋಡಿ ಇವಳು. ನಿಮ್ಮ ಅಪ್ಪ ಹಿಂಗೆ ಹೇಳ್ತೀನಿ ಬಾ. ನಿಮ್ಮ ಅಪ್ಪ ಹಿಂಗೆ ಹೇಳ್ತೀನಿ. ಏನು ವಿಷಯ ಗೊತ್ತಿಲ್ಲ ನಿಮ್ಮ ಅಪ್ಪ ಹಿಂಗೆ ಹೇಳ್ತೀನಿ ಬಾ. ಯಮೋ ನೀ ಸುಮ್ಕಿರು. ನೀನು ಏನು ಹೇಳಕ್ಕೆ ಹೋಗ್ಬೇಡ ಅಪ್ಪ ಏನತ್ರ. ನನ್ನ ಗಂಡ ನನ್ನ ಮ್ಯಾಲೆ ಶಾನೆ ಪಿರುತಿ ಮಾಡಿಕೊಂಡವನಿ. ಬಂದೇ ಬತ್ತಾನೆ ಎಲ್ಲನೂ ಕೇಳ್ಕೊಂಡು ಏನು ವಿಷಯ ಅಂತ ಹೇಳ್ಬಿಟ್ಟು ನೀ ಸುಮ್ಕಿರು. ಸುಮ್ಮನೆ ನೀ ಅಪ್ಪ ಹಿಂಗೆಲ್ಲ ಹೇಳಕ್ಕೆ ಹೋಗ್ಬೇಡ. ಸುಮ್ಕೆ ಮೂಗಿಂತು ತಿನ್ನಕ್ಕೆ ಹೋಯ್ತದ ಪಾಪ. ನನ್ನ ಗಂಡನ ಹಿಡ್ಕೊಂಡು ಹೊಡೆದ್ಗಿಡ್ದು ನಮಗಿಂದ ಯಾಕೆ ಬೇಕು ಸುಮ್ಕೇನೆ ನೀ. ನೀನು ಹೋಗು. ನಾನು ಏನೋ ಯೋಚನೆ ಮಾಡ್ತಾ ಇವ್ನಿ. ಆಮೇಕಿಂದ ಬಂದ್ಬಿಟ್ಟು ತಿನ್ಕೋತೀನಿ. ನೀನು ಹೋಗು. ಕ್ಯಾಮಿಗಿಮೆ ಇದ್ರೆ ನೋಡ್ಕೊ ಹೋಗು. ಅಲ್ವೇ ನೀನು ಹಿಂಗೆ ಸಾಪ ಕುಂತ್ಕೊಂಡ್ರೆ ನಮಗೆ ತಾನೇ ಹೆಂಗೆ ಊಟ ಸೇರ್ತದೆ ಹೇಳಿ ನೀನು? ನಮಗೆ ನಿನ್ನ ಮೇಲೆ ಪಿರುತಿಲ್ಲ ಅಂತ ಅನ್ಕೊಬಿಟ್ಟೇನೆ. ಅವನು ಸಿ ಬುದ್ಧಿ ಕಲ್ತ್ಕೊಂಡ್ಲಿ ಅಂತ ತಾನೇ ನಾನು ಕರ್ಕೊಂಬಂದಿದ್ದು ನಿನ್ನ. ಹೇಳು. ಸರಿ ಬಿಡು. ಪದ್ದು ನೀನು ಯಾಕ್ಲ ಬಂದೆ ಇಲ್ಲಿಗೆ? ನೀನು ಯಾಕ್ಲ ಬಂದೆ? ನಾನು ಹೇಳಿಲ್ವಲ್ಲ ನೀ ಸುಮ್ಕೇನೆ ಬರೋಕ್ಕೆ ಹೋಗ್ಬೇಡ ನಮ್ಮ ಅಂತಕ್ಕೆಲ್ಲ ನನಗೆ ಅಂತ ಹೇಳ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಮೊಳ್ಳಿ ಹಂಗೆ ಬಂದ್ಬಿಟ್ಟು ನೋಡಿ ತಿರ್ಗಾ. ಹೋಗೋಳೆ ಅವಳನ್ನೋ ಇಟ್ಕೊಂಡಿದ್ಯಲ್ಲ, ಅವಳ ಜೊತೆ ನೀನು ಸಂಸಾರ ಮಾಡ್ಕೊಂಡಿರು. ನನ್ನ ಮಗಳು ಯಾಕೆ ಬೇಕು ನಿನಗೆ? ಯಾಕ್ಲ ಬೇಕು ನನ್ನ ಮಗಳು ನಿನಗೆ? ಬಂದ್ಬಿಟ್ಟ ಇಲ್ಲಿ ಹೇಳೋಕ್ಕೆ ಬತ್ತದ ನೋಡಿ ಬಾಯಿಗೆ. ಸುಮ್ಕೇನೆ ಇಲ್ಲಿಂದ ಹೋಗು. ನನ್ನ ಮಗಳು ನಾನು ಎಲ್ಲಿಗೂ ಕೊಳ್ಸಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನನ್ನ ಮಗಳು ಖುಷಿಯಾಗಿಲ್ದಿರೋ ಜಾಗದಾಗೆ ನಾನು ಒಂದು ಸಣ್ಣನೂ ಇರ್ಸಕ್ಕಿಲ್ಲ. ನನ್ನ ಮಗಳನ್ನ ಒಯ್ತಾ ಇರು ಇಲ್ಲಿಂದ. ಅತ್ತೆ ಸುಮ್ಮನೆ ಏನು ಗೊತ್ತಿಲ್ದಿದ್ದಂಗೆ ಮಾತಾಡಕ್ಕೆ ಹೋಗ್ಬೇಡಿ ಅತ್ತೆ. ನಾನುವೇ ಮುರಿಯೋದಸ್ತ, ನಾನು ಸಂಸಾರಸ್ತ. ನಾನೇ ಅಂತ ಅಲ್ಕ ಕೆಲಸ ಎಲ್ಲ ಮಾಡೋಣಲ್ಲ ಕಣತ್ತೆ. ಏನೋ ನೀವು ದೊಡ್ಡರು ಅಂತ ಇದು ಮಾಡ್ತಾ ಇದ್ದೀನಿ ಅಷ್ಟೇನಿಯ. ನನಗೂ ಗೊತ್ತೈತೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ಪದ್ದು ನೋಡು ತಗ, ಇದು ನೀನು DNA ಪರೀಕ್ಷೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಡಾಕ್ಟ್ರು. ಆ DNA ಪರೀಕ್ಷೆ ಮಾಡಿಸ್ಕೊಂಡೇನಿಯ ಬಂದೀವಿ ನಿಮ್ಮ ಅಂತಕ್ಕೆ. ತಗ ನೋಡ್ಬಿಡು DNA ಪರೀಕ್ಷೆ ಪೇಪರ ತಗೊಂಡು ನೋಡ್ಬಿಡು ನೀನೇನಿಯ. ಅದು ಏನು ಬಂದೈತೆ ಅಂತ ನೀನೇ ನೋಡ್ಬಿಟ್ಟು ಆಮೇಲೆ ಮಗ ನಂದ ನಿಂದ ಊರವ್ರದ ಯಾರ್ದು ಅಂತ ಹೇಳ್ಬಿಟ್ಟು ಆಮೇಕಿಂದ ನೀನೇ ನಿರ್ಧಾರ ಮಾಡಿವಂತೆ. ನನ್ನ ಮೇಲೆ ಅಪವಾದನೆ ಮಾಡಿದ್ರಿ ಅಲ್ವಾ ನೀವು? ನಂದೇ ಮಗ ಅಂತ ಹೇಳ್ಬಿಟ್ಟು ತಗೊಳ್ಳಿ. ನಾನು ಆ ಮಗನ ಹಿಡ್ಕೊಂಡು ಒಬ್ಬನೇನಿಯ ಪರದಾಡಿ ಆಸ್ಪತ್ರೆಗೆಲ್ಲ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬಂದೀವ್ನಿ. ಈಗ ಒತ್ಕೊಬರಕ್ಕಾಗಿದ್ದಂಗೆ ಮಗನ ಅಲ್ಲೇನಿಯ ನನ್ನ ತಂಗಿ ಮನೆಗೆ ಬಿಟ್ಬಿಟ್ಟು ಸುಮ್ಮನ ಮನೆಗೆ ಹಂಗೇನಿಯ ಬಂದೆ. ನಿಂಗೆಲ್ಲ ಹೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ತಗ ನೋಡಿ ಏನು ಬರ್ದವ್ರು ಅದ್ರಾಗೆ ಅಂತ ಹೇಳ್ಬಿಟ್ಟು ಅದನ್ನೇ ನೋಡ್ತಾ ಇವನಿ ಸುಮ್ಕಿರಮ್ಮ. ಅಯ್ಯೋ ಇದು ಇವ್ರ ಮಗ ಅಲ್ವಾ? ಅಯ್ಯೋ ಏನು ಮ್ಯಾಚ್ ಆಯ್ತಿಲ್ವಲ್ಲ. DNA ಪರೀಕ್ಷೆನಾಗೆ ಏನು ಮ್ಯಾಚ್ ಆಯ್ತಿಲ್ಲ ಅಂತ ತೋರಿಸ್ತಾ ಇತ್ತಲ್ಲ. ಏನಂತೆ ಏನು ಬರ್ದವ್ರು ಬೊಗಳೆ? ಅದೇನು ಪರೀಕ್ಷೆ? ಅಪ್ಪ ಯಾರು ಅಮ್ಮ ಯಾರು ಅಂತ ಕಂಡಿಡಿ ಅಂತ ಪರೀಕ್ಷೆ ಅದು ಎಂಥದೇ ಐತೆ? ಅಯ್ಯೋ ನಮ್ಮ ಕಾಲದಾಗೆ ಇವೆಲ್ಲ ಇರಲಿಲ್ಲ ಕಣವೋ, ಇರಲಿಲ್ಲ. ಈಗ ಅದು ಏನೇನು ಬಂದವೋ ಇನ್ನೊಂದ್ರೆ ಏನೇನು ನೋಡಬೇಕು ನಾಕಾಣೆ. ಅದೇನು ಅಂತ ತೋರಿಸೆ ಪದು. ನೀನು ಕೇಳಿದಕ್ಕೆ ಪ್ರೂವ್ ಮಾಡು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬಿಟ್ಟಿವ್ನಿ ನಾನಂತೂ. ನಿಂಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಆರಾಮಾಗಿ ನಿಮ್ಮ ಅಮ್ಮನ ಜೊತೆ ತವ್ರ ಮನೆಗೇನೇ ಇರ್ಬೋದು. ನಾನೇ ನಿನ್ನ ಬರುವಂತ ಮಾಡಿ ಬಾ 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 ಅಂತಂದು ಕರೆಯಕ್ಕೆ ಬರಲ್ಲ. ನಿನ್ನ ಇಷ್ಟ, ನೀನು ಇಲ್ಲೇ ಇರ್ತೀನಿ ಅಂತಂದರೆ ಆರಾಮಾಗಿ ಇಲ್ಲೇ ನೀ ಇರು, ಸರಿನಾ? ನಿನ್ನ ಖುಷಿನೇ ನನ್ನ ಖುಷಿ. ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪಿತಸ್ತ ಅಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕಿತ್ತು. ಇದಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಹಳ್ಳಿನಾಗ ಹೋಗಿ ಕೇಳಿದೆ ಡಾಕ್ಟ್ರ್ ಹತ್ರ. ಇಲ್ಲ ನಾವೆಲ್ಲ ಮಾಡೋಕ್ಕಿಲ್ಲ ಅಂತ ಹೇಳಿ ಬೆಂಗಳೂರಾಗ ಯಾವುದೋ ಆಸ್ಪತ್ರೆಗೆ ಬರ್ಕೊಟ್ರು. ಆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬಂದಿದ್ದೀನಿ. ನಿಂಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದ್ರೆ ಇನ್ನೂ 4 ಆಸ್ಪತ್ರೆಗೆ ಕರ್ಕೊಂಡೋಗಿ ಬರ್ತೀನಿ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ನಾನು ನಿಂಗೆ ಹೇಳೋಕ್ಕಿಲ್ಲ, ಮಾಡೋಂಗಿಲ್ಲ. ನೀನೇ ನೋಡ್ತಿದ್ಯಲ್ಲ ರಿಪೋರ್ಟ್ ನೋಡ್ಬಿಟ್ಟು ಅದ್ರಾಗ ಏನೈತೆ ಏನು ಎತ್ತ ಅಂತ ನಿಮ್ಮ ಅಮ್ಮಂಗೂ ಹೇಳ್ಬಿಡೋಸಿ. ಸುಮ್ಕೇನೆ ನಿಮ್ಮ ಅಮ್ಮ ನನ್ನೇನೇ ಹೆಂಗೆ ಸಿಕ್ಕರಂಗೆ ಬೈತೈತೆ. ನನಗೂ ಕೇಳಿ ಸಾಕಾಗೋಗ್ಬಿಟ್ಟೈತೆ ಕಣ್ಪದ್ದು. ನೋಡು ಅದು ಏನು ಹೇಳ್ತೀಯೋ ಏನು ಮಾಡ್ತೀಯೋ ನಿನ್ನ ಇಷ್ಟ. ಅಮ್ಮ ಮಗು ನನ್ನ ಗಂಡಂದು ಅಲ್ಲ ಕಣಮ್ಮ. ಹೌದೇನೆ? ಅದೆಲ್ಲ ಗೊತ್ತಾಯ್ತದ ಇದ್ರಾಗೆ? ಹ್ಞೂ ಕಣಮ್ಮ, DNA ಪರೀಕ್ಷೆ ಅಂತ ಐತೆ. ಅದನ್ನ ಪರೀಕ್ಷೆ ಮಾಡಿಸಿದ್ರೆ ನಮ್ದು ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಮತ್ತು ಯಾರ್ದು ಮಗ? ಯಾರ್ದು ಅಂತ ಹೇಳ್ಬಿಟ್ಟು ಏನು ಗೊತ್ತಾಗಿಲ್ಲಮ್ಮ. ನಮ್ದ ಅಲ್ವಾ ಅಂತ ಮಾತ್ರ ಹೇಳ್ತಾರೆ ಅಷ್ಟೇ ನೀನಿಯ. ಹೌದೇ? ಹ್ಞೂ ಕಣಮ್ಮ, ಇವ್ರದಲ್ಲ ಕಣಮ್ಮ. ರೀ ನಂದು ತಿಯಪ್ಪಾಯ್ತು ರೀ. ಯಾರೋ ಒಂದು ಮಗನ ಮನೆ ತಗ್ಬಿಟ್ಬಿಟ್ರಲ್ಲ, ಅದು ಕಂಡರ್ ಬಂದ್ಬಿಟ್ಟು ಯಾಕೆ ಮನೆ ತಾಗ್ಬಿಡ್ತಾರೆ, ನೀವೇ ಬಿಟ್ಟಿರ್ತೀರಾ ಅಂತ ನಾನು ಏನೋ ಅಂದ್ಕೊಂಡಿದ್ದೆ. ಕ್ಷಮಿಸ್ಬಿಡಿ ನನಗೆ ಗೊತ್ತಿತ್ತು ನಿಮ್ಮ ಮ್ಯಾಲೆ, ನಮಗೆ ನಂಬಿಕೆ ಇತ್ತು ನಿಮ್ಮ ಮ್ಯಾಲೆ. ಆದರೆ ಏನು ಮಾಡನಿ, ಏನೇನೋ ಆಗೋಗ್ಬಿಡ್ತು. ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ಇನ್ನೊಂದ್ಕಿತ ಹಿಂಗೆ ಎಲ್ಲನೂ ನಾನು ಇದು ಮಾಡೋಕ್ಕಿಲ್ಲ, ನಿಮ್ಮ ಮ್ಯಾಲೆ ನಂಬಿಕೆ ಕಳ್ಕೊಳಕ್ಕಿಲ್ಲ. ಮಗ ನಿಮ್ದಲ್ಲ ಅಂತಂದಮೇಲೆ ರೀ ಯಾರು ತಂದ್ಬಿಟ್ಟು ನಮ್ಮ ಮನೆ ತಾಗ ಮಗನ ಬಿಟ್ಟು ಹೋಗಿರ್ಬೋದು? ಯಾರ ಮಗ ಇರ್ಬೋದು ಅದು? ರೀ ಅದು ಸರಿ, ಮಗನ ಏನು ಮಾಡಿದ್ರಿ? ಅದೇ ನನ್ನ ತಂಗಿ ಮನೆಗೆ ಬಿಟ್ಬಿಟ್ಟು ಬಂದೆ. ಬಸ್ ಒಳಗೆಲ್ಲ ಹತ್ತಿ ಇಳಿದು ಕರ್ಕೊಂಬಿಟ್ಟು ಬರೋಕೆ ಹಾಕಿಲ್ಲ ಅಂತ.
ಅಪ್ಪ ಸದ್ಯ ಆ ಮಗ ನಿಮ್ದಲ್ಲ ತಾನೇ, ತಗೊಂಡೋಗಿ ಯಾವ್ದಾನ ಅನಾಥಾಶ್ರಮಕ್ಕೋ ಪೊಲೀಸ್ ಸ್ಟೇಷನ್ಗೋ ಕೊಟ್ಬಿಡಿ. ಸುಮ್ಮನೆ ಯಾಕೆ ಬದು ನೀನು ಹೆಂಗೆ ಹೇಳಿದ್ರೆ ಹಂಗೆ ಮಾಡೋಣ. ಈಗ ಗೊತ್ತಾಯ್ತಾನೆ ನಂದಲ್ಲ ಮಗ ಅಂತ ಹೇಳ್ಬಿಟ್ಟು ಈಗ ಪ್ರೂವ್ ಮಾಡಿದ್ದೀನಿ ತಾನೆ. ಈಗ ನಿನ್ನಿಷ್ಟ, ಈಗ ಮಗ ನೀ ಏನು ಮಾಡಬೇಕು ಬಿಡಬೇಕು ಅನ್ನೋದೆಲ್ಲ ನಿನಗೆ ಏನಿಯ ಬಿಟ್ಟಿದ್ದು. ಅದು ಏನು ಮಾಡ್ತೀಯೋ ಮಾಡು, ನಿನ್ನ ಇಷ್ಟಂಗೆ ಏನಿಯ ಮಾಡು. ಮಗನ ಪೊಲೀಸ್ ಸ್ಟೇಷನ್ ಕೊಡೋಣ ಅಂದರೆ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಏನಿಯ ಒಪ್ಪಿಸ್ಬಿಡೋಣ. ಇಲ್ಲ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ನಿನ್ನಿಷ್ಟ, ನೀನು ಅನಾಥಾಶ್ರಮಕ್ಕೆ ಸೇರಿಸ್ತೀಯೋ ಬಿಡ್ತೀಯೋ ಅಂತೂ ನನ್ನ ಮಗ ಅಂತೂ ಅದು ಅಲ್ವೇ ಅಲ್ಲ. ಈಗ ನಾನೇನಾರ ಒಂದು ಹೇಳಕ್ಕೆ ಹೋದ್ರೆ ಇಲ್ಲ ನಿನ್ನ ಮಗನ ಇರಬೇಕು ಅದಕ್ಕೆ ಹಂಗೆ ಹಿಂಗೆ ಅಂತೀಯ ಅಂತ ಹೇಳ್ತೀಯ. ಅದೆಲ್ಲ ಎಂಥದೂ ಇಲ್ಲ. ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಏನೇ ಬಿಟ್ಬಿಟ್ಟು ಬರೋಣ. ಏನಂತೀಯ? ಸುಮ್ಮನೆ ಒಂದು ಮಗುವಿನಿಂದ ನನ್ನಿಂದ ಸಂಸಾರ ಹಾಳಾಗೋಗೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಆಸೆ. ನೋಡು ಸುಮ್ಕೆ ನೀನು ಜಗಳ ಮಾಡ್ಕೊಂಡು ನೀನು ಎಂದು ಮುನಿಸ್ಕೊಂಡೇ ಬರಲ್ಲ ಅಂತ ಹೇಳಿ ಮುನಿಸ್ಕೊಂಡು ಬಂದ್ಬಿಟ್ಟೆ ಇಲ್ಲಿ ಗಂಟ. ನೋಡು ಏನು ಮಾಡೋಣ ಮಗನ ಅಂತ. ಅಳಿ ಅಂದರೆ ನನಗೆ ಗೊತ್ತಿತ್ತಳಿ ಅಂದರೆ ನೀವು ಅಂಥವ್ರಲ್ಲ, ನೀವು ತೆಪ್ಪು ಮಾಡೋಕ್ಕಿಲ್ಲ ಅಂತ ನನಗೆ ಗೊತ್ತಿತ್ತಳಿ ಅಂದರೆ ಸುಮ್ಕೆನೆಯ ನಾನು ಇರಲಿ ನನ್ನ ಮಗಳು ನಮ್ಮ ಮನೆಗೆ ಒಂದು 2 ದಿನ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಕರ್ಕೊಂಬಂದೆ ಅಷ್ಟೇ. ನೀ ಅಳಿ ಅಂದರೆ ನಾನಂತೂ ನಿಮ್ಮ ಮ್ಯಾಲೆ ನಂಬಿಕೆ ಕಳ್ಕೊಂಡೋಳೇ ಅಲ್ಲ ಅಳಿ ಅಂದರೆ. ಗೊತ್ತಾಯ್ತು ಹೇಳಿಯತ್ತೆ ನನ್ನ ಮ್ಯಾಲೆ ನೀವು ಮಾವ ಎಷ್ಟು ನಂಬಿಕೆ ಇಕ್ಕಿದ್ರೆ ನನ್ನ ಮ್ಯಾಲೆ ಅಂತ ಹೇಳ್ಬಿಟ್ಟು ನನಗಂತೂ ಸಂದಾಗ ಗೊತ್ತಾಯ್ತು ಬಿಡಿ. ಸಂದಕ್ಕೆ ಏನೇ ಗೊತ್ತಾಯ್ತು ರೀ. ಬೇಜಾರು ಮಾಡ್ಕೋಬೇಡಿ. ಏನು ಕೆಟ್ಟಗಳಿಗೆ ಎಲ್ಲ ಆಯ್ತವೆ. ಕೆಟ್ಟಗಳಿಗೆನಾಗಿ ಏನು ಮಾಡೋಕ್ಕಾಯ್ತದೆ ಹೇಳಿ ಕೆಟ್ಟಗಳ ಟೈಮಗೆ. ಇದಕ್ಕೇನು ಕಮ್ಮಿ ಇಲ್ಲ. ಅದೇ ನಾನೇನಾರ ಮಾಡ್ಬಿಟ್ಟಿದ್ರೆ ಊರು ಕೇರಿ ಒಂದು ಮಾಡ್ಬಿಟ್ಟು ಬೀದಿನ ನಿಂತ ಲಬ 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 ಅಂತ ಬಾಯ್ ಬಿಡ್ಕೊಬಿಟ್ಟು ಅಯ್ಯೋ ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡ್ತಾವನಪ್ಪೋ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊಬಿಡ್ತಾ ಇದ್ದೆ ಅಲ್ವೇ. ಇವಾಗ ನಾನು ಮಾಡಿದ್ದೀನಿಲ್ಲ ತಪ್ಪು, ಅದಕ್ಕೆ ನಿಮ್ಗೆ ಏನು ಅನ್ಸಕ್ಕಿಲ್ಲ ಅಂದರೆ ಏನು ಅನ್ಸಕ್ಕಿಲ್ಲ. ಆ ಮಗನ ಬೇರೆ ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನನ್ನ ತಂಗಿ ಬೇರೆ ನಾನು 2 ಮಕ್ಕಳು ನೋಡ್ಕೊಳಕ್ಕಾಗಕ್ಕಿಲ್ಲ. ಬಿರ್ನ ಬಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳೋಳೆ. ಬಾ ಸರ್ನ ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಆಶ್ರಮದಾಗೋ ಇಲ್ಲಾಂದರೆ ಪೊಲೀಸ್ ಸ್ಟೇಷನಾಗೋ ಬಿಟ್ಬಿಟ್ಟತ್ತಾಗ ಬಂದ್ಬಿಡೋಣ. ಸುಮ್ಮನೆ ಟೆನ್ಷನ್ ಯಾಕೆ ಹೇಳು? ಸುಮ್ಮನೆ ಟೆನ್ಷನ್ ತಗೊಂಡು ನಂಗಂತೂ ಸಾಕಾಗ್ಬಿಟ್ಟೈತಿ. 1-2 ಟೆನ್ಷನ್ ನನಗಂತೂ. ಬಾ ಹೋಗನ್ ಬಾ. ಹೋಳಿ ಅಂದರೆ ಬರ್ದಾ ಬಂದಿದ್ದೀರಾ ಮನೆಗೆ. ಏನು ತಿನ್ಕೊಂಡಿದ್ದಂಗೆ ಹೋದ್ರೆ ನನಗಂತೂ ಮನ್ಸಿಗೆ ಶಾನೇ ಬೇಜಾರಾಯ್ತದ. ಹೊಳಿ ಅಂದರೆ ನೀವೇನು ತಿನ್ಕೊಂಡಿದ್ದಂಗೆ ಹೋದ್ರೆ ಕುಂತ್ಕೊಳ್ಳಿ. ನಾನು ನಿಮ್ಮ ಮಾವಂಗೆ ಫೋನ್ ಹಾಕ್ತೀನಿ. ಏನಾರ ಹೊಸಿ ಕೋಳಿ ಪಾಳಿ ಏನಾರ ತಗೊಬತ್ತಾರೆ ಕುಯ್ದುಬಿಟ್ಟು ಇನ್ನೇನು ಸೊತ್ತು ಕೋಳಿ ಸಾರು ಕೇಳಿ ಸಾರು ಮಾಡಿಕ್ತೀನಿ. ತಿನ್ಕೊಂಡು ಹೊಟ್ಟೆ ತುಂಬ ಸಾಯಂಕಾಲದಂಗೆ ಹೋಗಿವ್ರಂತೆ. ನೀವು ಮುಂದೆ ಇರ್ರಿ. ಸುಮ್ಮನೆ ಯಾಕೆ ಇಷ್ಟು ಸಾರನ್ನ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ? ಲೇ ಕೂರ್ಸ್ಕೊಳ್ಳಿ ನಿನ್ನ ಗಂಡನ್ನ. ಹೋಗ್ಬಿಟ್ಟು ನಿಮ್ಮ ಅಪ್ಪ ಹಿಂಗೆ ಫೋನ್ ಹಾಕ್ಬಿಟ್ಟು ಬರ್ತೀನಿ ಏನಾರ ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟು ಬರ್ತೀನಿ. ಹೊಳಿ ಅಂದರೆ ಏನು ಸಂಕೋಚ ಮಾಡ್ಕೊಬಿಡಿ, ಕುಂತ್ಕೊಳ್ಳಿ. ಏನೋ 4 ಮಾತು ಬರ್ತವೆ, 4 ಮಾತು ಹೋಯ್ತವೆ. ಸಂಸಾರ ಅಂದಮೇಲೆ ಹಂಗೆ ಅಲ್ವೇ, ಬರೋದು ಹೋಗೋದೆಲ್ಲ ಸಾಮಾನ್ಯ ಅಲ್ವೇ. ಏನೋ ನಾನು ಡೌಟ್ ಪಟ್ಬಿಟ್ಟೆ ಹಂಗೆ ಅಂತ ನೀವೆಲ್ಲ ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಮಗಳ ಮೇಲೆ ನಂಗೆ ಶಾನೆ ಪಿರುತಿ ಅಲ್ವಾ, ನನ್ನ ಮಗಳು ಜೀವನ ಹಾಳಾಗೋಯ್ತದೆ ಅಂತ ಹೇಳ್ಬಿಟ್ಟು ಭಯಕ್ಕೆ ಏನೇನೋ ಬಂದ್ಬಿಡ್ತಾವೆ ಅಷ್ಟೇ. ನೀವೇನು ತೆಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಕೋಳಿನೂ ಬೇಡ ಏನು ಬೇಡತ್ತೆ. ನಿಮ್ಮ ಆಟಗಳಿಂದ ನನಗೆ ಹೊಟ್ಟೆ ತುಂಬಿಟ್ಟೈತೆ. ನನಗಂತೂ ನನಗೆ ಅಂಥದ್ದನ್ನೇ ಬೇಡ. ಸದ್ಯ ನನ್ನ ಮನೆಗೆ ಹೋಗ್ಬಿಟ್ರೆ ಅಷ್ಟೇ ಏನೇ ಸಾಕಾಗೈತಿ. ಇವಾಗ ಆ ಮಗುನ ಏನೋ ಒಂದು ವ್ಯವಸ್ಥೆ ಮಾಡಿಸ್ಬೇಕಲ್ಲ. ಅಮ್ಮ ಬಿಡು, ಇನ್ನೊಂದು ಕಿತ್ತ ಯಾವಾಗ ನಾನು ನೆಮ್ಮದಿಯಾಗಿದ್ದಾಗ ಬಂದ್ಬಿಟ್ಟು ಹೋಯ್ತೀವಿ. ಈಗ ಆಗಕ್ಕಿಲ್ಲ. ಈಗ ಹೋಗ್ಬೇಕು ನಾವು. ಮಗನ ಪಾಪ ಅಲ್ಲಿ ಬಿಟ್ಬಿಟ್ಟು ಬಂದವ್ರೆ. ಅಲ್ಲಿ ನನ್ನ ನಾದಿನಿ ಎಷ್ಟು ಅಂತ ಹೇಳ್ಬಿಟ್ಟು ನೋಡ್ಕೊತಾಳೆ. ನಾನು ಹೋಗ್ಬಿಟ್ಟು ಮಗನ ಏನು ಮಾಡಬೇಕು ಅಂತ ಇದು ಮಾಡಿಬಿಟ್ಟು ಬರ್ತೀನಿ. ಸರಿನೇ? ಆಮೇಕಿದ್ದ ಬೇಕಾದ್ರೆ ಎಂದನ ಬಂದಾಗ ಬೇಕಾದ್ರೆ ಮಾಡಿವಂತೆ. ಈಗ ನನ್ನ ಗಂಡ ಪಾಪ ಕರಿತಾವನಿ, ಹೋಯ್ತೀನಿ ನಾನು. ಇದು ಅಂತ ಖುಷಿ ಕಣಮ್ಮಿ ನಿಂಗೆ. ತಿಂಡಿನೂ ತಿನ್ಕೊಂಡಿದ್ದಂಗೆ ಹೋಯ್ತಿದ್ಯಲ್ಲ ನೀನು. ಲೆಕ್ಕ ಹಾಕು. ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ಅಂದರೆ ತಿನ್ನು ಅಂದರೆ ಒಳ್ಳೆ ಸಪ್ಪು ಕುಂತ್ಕೊಂಡಿದ್ಲು. ಏನೋ ಆಯ್ತೇನೋ ಅನ್ನಂಗೆ. ಇವಾಗ ನೋಡಿ ಅವಾಗೇನಿಯ ಕುಣ್ಕೊಂಡು ಮಾಡ್ಬಿಟ್ಟವಳೆ. ನಾನು ಅಷ್ಟು ಬೈಕೊಂಡ್ರು ನನ್ನ ಗಂಡ ಅಂತನಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟು ಒತ್ತೊತ್ತಿ ಹೇಳ್ತಾ ಇದ್ಲು. ಆತಾಗೆ ಹಂಗನ್ವೇ ನನ್ನ ಮಗಳೇ ಹೇಳಿದ್ದೇನೆ ಸೊರ ಆಯ್ತು ನೋಡಿ. ಹೆಂಗೋ ಅವಳು ನಂಬಿಕೆ ನಿಜ ಆಯ್ತು ನೋಡಿ. ಸರಿ ನಡಿ ಹೋಗೋಣ, ಟೇಮ್ ಆಯ್ತದೆ. ಸದ್ಯ ಹೆಂಗ ನೀನು ನನ್ನ ಕೆಟ್ಟನಲ್ಲ ಅಂತ ಅನ್ಕೊಂಡಿದ್ಯಲ್ಲ ಅಷ್ಟೇನೇ ಸಾಕು. ನಂಗೆ ಇವಾಗ ಸಮಾಧಾನ ಆಯ್ತು. ಹೊಸಿ ನಿನ್ನ ಮಕ್ಕದಾಗ ಖುಷಿ ನೋಡ್ಬಿಟ್ಟು ನನಗಂತೂ ಇನ್ನೂ ಖುಷಿನೇ ಆಯಿತು. ಬಾ ಹೋಗೋಣ ಬಾ, ಏನಾರ ಒಂದು ವ್ಯವಸ್ಥೆ ಮಾಡೋಣ. ಹಬ್ಬ ಸದ್ಯ ಅದಕ್ಕೆ ಹೇಳೋದು ಗಂಡ ಹೆಂಡ್ರು ಮಧ್ಯೆ ಹೋಗ್ಬಾರ್ದು ಅಂತ. ಗಂಡ ಹೆಂಡ್ರು ಜಗಳ ಉಂಡು ಮಲ್ಕೊಳ್ಳೋ ತನಕ ಅಂತ ಹೇಳ್ಬಿಟ್ಟು ಅಷ್ಟೇ ತಾನೇ. ನಾವು ಮದ್ಯಕ್ಕೆ ಹೋಗ್ಬಿಟ್ಟು ನಾವು ಕೆಟ್ಟರ ಹೋಗ್ಬಿಡ್ತೀವಿ ನೋಡಿ. ಇವಾಗ ನನ್ನ ಮಗಳು ಸುಖಕ್ಕೆ ಅಂತ ಕರ್ಕೊಂಬಂತೆ ಖುಷಿಯಾಗಿರಲಿ ಅಂತ ನೋಡು ನನಗೆ ನೀ ರೇಗಡ್ಕೊಂಡು ಹೋಯ್ತಾಳೆ. ಹೋದ್ರೆ ಹೋಗ್ಲಿ ಬಿಡು, ನನ್ನ ಮಗಳು ಒಳ್ಳೆಯ ಸುಖವಾಗಿ ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕು. ಎಲ್ಲ ತಾಯಿಗಳಿಗೂ ಅಷ್ಟೇ ಮಕ್ಕಳು ಸುಖವಾಗಿರ್ಬೇಕು ಅಷ್ಟೇ ತಾನೇ. ಹಂಗೆ ನಂಗೂ ಆಸೆ ಸುಖವಾಗಿರ್ಲಪ್ಪ.